ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊಂತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಗೃಹಲಕ್ಷ್ಮಿ ಫಲಾನುಭವಿಗಳು ಅತಿ ಹೆಚ್ಚು ಪ್ರಶ್ನೆ ಮಾಡ್ತಿರುವಂತದ್ದು, ಮೇಡಮ್ ನಮ್ಮ ಖಾತೆಗೆ ಇನ್ನೂ ಹಣ ಬಂದಿಲ್ಲ, ಸೊ ಹೊಸದಾಗಿ ಏನಾದರೂ ನಾವು ಅರ್ಜಿಯನ್ನ ಸಲ್ಲಿಸಬೇಕಾ, ಸೊ ಯಾವಾಗಿಂದ ಸಲ್ಲಿಸಬೇಕು ಅಂತ ಅತಿ ಹೆಚ್ಚು ಕ್ವೆಶನ್ ಅನ್ನ ಕೇಳ್ತಾ ಇದ್ದೀರಾ. ಸೊ ಇದಕ್ಕೆ ಒಂದು ಕ್ಲಾರಿಟಿಯನ್ನ ಕೊಡ್ತೀನಿ. ನೆಕ್ಸ್ಟ್ BPL ರೇಷನ್ ಕಾರ್ಡ್ ಹೊಂದಿರುವಂತವರು ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ವಿಡಿಯೋನ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಯಾಕೆ ಅಂತ ಅಂದ್ರೆ ನಿಮಗೆ BPL ರೇಷನ್ ಕಾರ್ಡ್ ಆದಾಯ ಹೆಚ್ಚಿಗೆ ಮಾಡ್ತಾರೆ ಅನ್ನೋ ಒಂದು ನ್ಯೂಸ್ ಅನ್ನ ನೀವು ತಿಳ್ಕೊಂಡ್ರಿ. ಸೊ ಅದ್ರ ಬಗ್ಗೆನೂ ಕೂಡ ಮಾಹಿತಿಯನ್ನ ಕೊಡ್ತೀನಿ. ಎಲ್ಲಾ ಕಡೆ ನ್ಯೂಸ್ ಅತಿ ಹೆಚ್ಚು ವೈರಲ್ ಆಗ್ತಾ ಇದೆ. ಸೊ ಆದಾಯ ಮಿತಿಯನ್ನ ಹೆಚ್ಚಳ ಮಾಡ್ತಾರಾ ಅಂತ. ಇದ್ರ ಜೊತೆಗೆ ಇಂದಿರಾ ಕಿಟ್ ಅನ್ನ ಯಾವಾಗ್ಲಿಂದ ಇಲ್ಲಿ ವಿತರಣೆ ಮಾಡ್ತಾರೆ, ಸೊ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ನಮ್ಮ ಆಹಾರ ಸಚಿವರು. ಇದ್ರ ಜೊತೆಗೆ ನಿಮಗೆ ಏನ್ ಸೊಸೈಟಿಯಲ್ಲಿ ಕೆಲವೊಂದು ಬದಲಾವಣೆಗಳನ್ನ ಮಾಡಿದ್ದಾರೆ. ಸೊ ಏನು ಪಡಿತರ ವಿತರಣೆ ಮಾಡ್ತಾ ಇದ್ರು ಅಲ್ವಾ, ಸೊ ಅದರಲ್ಲೂ ಕೆಲವಷ್ಟು ಬದಲಾವಣೆಗಳಾಗಿದೆ. ಸೊ ಲಾಸ್ಟ್ ವಿಡಿಯೋದಲ್ಲೂ ಕೂಡ ತಿಳಿಸ್ಕೊಟ್ಟಿದ್ದೀನಿ. ಇನ್ನು ಅತಿ ಹೆಚ್ಚು ಜನ ಇಲ್ಲಿ ಕ್ವೆಶನ್ ಅನ್ನ ಕೇಳಿದೀರಾ. ಸೊ ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ಎಲ್ಲದಕ್ಕೂ ಕೂಡ ಕ್ಲಾರಿಟಿಯನ್ನ ಕೊಡ್ತೀನಿ. ವಿಡಿಯೋ ತುಂಬಾನೇ ಇಂಪಾರ್ಟೆಂಟ್. ಗೃಹಲಕ್ಷ್ಮಿ ಆಗಿರ್ಬೋದು, ಗೃಹ ಜ್ಯೋತಿ ಆಗಿರ್ಬೋದು, ಮತ್ತೆ ಅನ್ನಭಾಗ್ಯ ಆಗಿರ್ಬೋದು, ಸೊ ಮೂರಕ್ಕೂ ಕೂಡ ಇಲ್ಲಿ ರಿಲೇಟ್ ಆಗೋ ರೀತಿ ಇವತ್ತು ಮಾಹಿತಿಯನ್ನ ಕೊಡ್ತಾ ಇರುವಂತದ್ದು. ಯಾವುದೇ ಕಾರಣಕ್ಕೂ ಕೂಡ ಮಿಸ್ ಮಾಡ್ಕೊಳ್ತಾರೆ ಕೊನೆವರೆಗೂ ಕೂಡ ವಿಡಿಯೋನ ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ತಡ ಮಾಡೋದು ಬೇಡ, ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರೂ ಹೊಸದಾಗಿ ನಮ್ಮ ಚಾನಲ್ ಅನ್ನ ನೋಡ್ತಾ ಇದ್ರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದ್ ವೇಳೆ ಏನಾದ್ರೂ ಫೇಸ್ಬುಕ್ ಪೇಜ್ ಅಲ್ಲಿ ವಿಸಿಟ್ ಮಾಡ್ತಾ ಇದ್ರೆ ಅಲ್ಲೂ ಕೂಡ ಫಾಲೋ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಸಪೋರ್ಟ್ ಮಾಡಿ. ಯಾರೆಲ್ಲ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ದೀರಾ, ಸೊ ಎಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು. ಫ್ರೆಂಡ್ಸ್, ಬನ್ನಿ ಇವಾಗ ಮೊದಲನೇದಾಗಿ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ತಿಳಿಸ್ಕೊಟ್ಬಿಡ್ತೀನಿ. ಯಾಕೆಂತಂದ್ರೆ ಅತಿ ಹೆಚ್ಚು ಫಲಾನುಭವಿಗಳು ಕಾತರತೆಯಿಂದ ಕಾಯುವಂತದ್ದು ಏನ್ ಮಾಹಿತಿ ಬರುತ್ತೆ ಡೇ ಬೈ ಡೇ ಅಂತ, ಸೊ ಗೃಹಲಕ್ಷ್ಮಿ ಬಗ್ಗೆನೆ. ಸೊ ಹಾಗಾಗಿ ತಿಳಿಸ್ಕೊಟ್ಬಿಡ್ತೀನಿ. ಮತ್ತೆ ಅರ್ಜಿಯನ್ನ ಸಲ್ಲಿಸಬೇಕಾ, ಸೊ ಇದ್ರ ಬಗ್ಗೆ ಮೊದಲು ಕ್ಲಾರಿಟಿಯನ್ನ ಕೊಡ್ತೀನಿ. ಯಾವುದೇ ಕಾರಣಕ್ಕೂ ಕೂಡ ನೀವು ಅರ್ಜಿಯನ್ನ ಸಲ್ಲಿಸುವಂತಹ ಅವಶ್ಯಕತೆ ಇಲ್ಲ. ಯಾಕೆಂತಂದ್ರೆ ಸರ್ಕಾರದ ಕಡೆಯಿಂದ ಅಫಿಷಿಯಲ್ ಆಗಿ ಯಾವುದೇ ರೀತಿಯಾದಂತಹ ನೋಟಿಫಿಕೇಶನ್ ಬಂದಿಲ್ಲ. ಅವ್ರೇನಿದ್ರು ಕೂಡ ಬಯೋಮೆಟ್ರಿಕ್ ಮಾಡ್ತೀವಿ ಅಂತ ಹೇಳಿದ್ರು. ಅದ್ರ ಜೊತೆಗೆ ಒಂದು ಆಪ್ ಅನ್ನ ಕಂಡುಹಿಡಿತಾ ಇದೀವಿ. ಸೊ ಆ ನಂತರ ನಾವು ಇದ್ರ ಒಂದು ಪ್ರೋಸೆಸ್ ಅನ್ನ ಸ್ಟಾರ್ಟ್ ಮಾಡ್ತೀವಿ ಅಂತ ಕೂಡ ಹೇಳಿದ್ರು. ಒಂದು ಆಪ್ ಅನ್ನ ಇನ್ನೂ ಕೂಡ ಅವರು ಬಿಟ್ಟಿಲ್ಲ. ಸೊ ಹಾಗಾಗಿ ನೀವು ತಲೆ ಕೆಡಿಸ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಎಲ್ಲೂ ಕೂಡ ಹೋಗ್ಬಿಟ್ಟು ಗೃಹಲಕ್ಷ್ಮಿಗೆ ಅಂತ ನೀವು ಅರ್ಜಿ ಸಲ್ಲಿಸೋ ಅವಶ್ಯಕತೆ ಇಲ್ಲ. ಸೊ ಇದುವರೆಗೂ ಕೂಡ ನಿಮಗೆ ಏನ್ ಹಣ ಬರ್ತಾ ಇತ್ತು ಅದೇ ರೀತಿ ಕಂಟಿನ್ಯೂ ಆಗುತ್ತೆ ಅಂತಾನೆ ಹೇಳ್ಬೋದು. ಬಟ್ ಇಲ್ಲಿ ಗೃಹ ಜ್ಯೋತಿಗೆ ಮಾತ್ರ ಅಪ್ಲಿಕೇಶನ್ ಅನ್ನ ಹಾಕಿಸ್ಕೊಂಡಿದ್ದಾರೆ ಮತ್ತೊಮ್ಮೆ. ಅಂತ ಅಂದ್ರೆ ಒಂದ್ ಸ್ವಲ್ಪ ಜನದು ಗೃಹಲಕ್ಷ್ಮಿದು ಅಪ್ಲಿಕೇಶನ್ ಅನ್ನ ಮರುಪರಿಶೀಲನೆ ಮಾಡಿದ್ದಾರೆ. ಬಟ್ ಗೃಹ ಜ್ಯೋತಿಯಲ್ಲಿ ಮತ್ತೆ ಅಪ್ಲೈ ಅನ್ನ ಮಾಡಿಸ್ಕೊಳ್ತಿರುವಂತದ್ದು. ಸೊ ಊರೂರ್ಗೆನೆ ಬಂದ್ಬಿಟ್ಟು ಏನ್ ಮಾಡ್ತಾರೆ, ಇವಾಗ ಏನ್ ಬಂದ್ಬಿಟ್ಟು ನಿಮಗೆ ಕರೆಂಟ್ ಬಿಲ್ ಅನ್ನ ಕೊಡ್ತಾರೆ ಅಲ್ವಾ, ಸೊ ಅವರಾಗಿರ್ಬೋದು ಅಥವಾ ಬೇರೆ ಆಫೀಸರ್ಗಳಾಗಿರ್ಬೋದು, ಸೊ ಯಾರಾದ್ರೂ ಬಂದ್ಬಿಟ್ಟು ನಿಮಗೆ ಅಪ್ಲೈ ಅನ್ನ ಮಾಡಿಸ್ಕೊಳ್ತಾರೆ, ಊರೂರ್ಗೆನೆ ಬಂದ್ಬಿಟ್ಟು ಅವ್ರು ಮಾಡಿಸ್ಕೊಳ್ತಾರೆ. ಸೊ ಅದನ್ನ ನೀವೆಲ್ಲರೂ ಕೂಡ ಆಲ್ರೆಡಿ ಅಪ್ಲೈ ಮಾಡಿದೀರಾ ಅಂತ ಅನ್ಕೊಳ್ತೀನಿ. ನೆಕ್ಸ್ಟ್ ಗೃಹಲಕ್ಷ್ಮಿ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ. ಯಾವುದೇ ರೀತಿಯಾದಂತಹ ಅರ್ಜಿ ಹಾಕುವಂತಹ ಅವಶ್ಯಕತೆ ಇಲ್ಲ, ಮತ್ತೆ ಅಪ್ಲೈ ಮಾಡುವಂತ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಇವಾಗ ಹಣ ಬಂದಿಲ್ಲ ಅಂತ ಯಾರೆಲ್ಲ ಮೆಸೇಜ್ ಆಗ್ತಿದ್ರಿ ಅಲ್ವಾ, ಸೊ ಖಂಡಿತವಾಗ್ಲೂ ಕೂಡ ಹಣ ಬಂದು ಜಮಾ ಆಗುತ್ತೆ. ಇಲ್ಲಿ ಸರ್ಕಾರ ನೀವು ನೋಡಿದಿರಾ ಆಲ್ಮೋಸ್ಟ್ ಒಂದು 4-5 ಕಂತುಗಳ ಹಿಂದಿಂದನೂ ಕೂಡ ಇದೇ ರೀತಿ ಮಾಡ್ಕೊಬಿಡ್ತಾ ಇದ್ದಾರೆ. ಸೊ ಅರ್ಧ ಜಮಾ ಮಾಡ್ತಾರೆ, ಇನ್ನರ್ಧ ಹಂಗೆ ಸ್ಟಾಪ್ ಮಾಡ್ಬಿಡ್ತಾರೆ. ಸೊ ಇದೇನಿದ್ರು ಕೂಡ ನಿಮ್ಮ ಫಾಲ್ಟ್ ಅಲ್ಲ, ಸರ್ಕಾರದ ಫಾಲ್ಟ್. ಯಾಕೆಂತಂದ್ರೆ ಸರ್ಕಾರ ಹಣ ಬಿಡುಗಡೆ ಮಾಡಿದ್ರೆ ತಾನೇ ನಿಮ್ ಖಾತೆಗೆ ಹಣ ಬರೋದು. ಅರ್ಧ ಫಲಾನುಭವಿಗಳಿಗೆ ಏನ್ ಮಾಡ್ತಾರೆ, ಬಿಡುಗಡೆ ಮಾಡ್ತಾರೆ, ಇನ್ನ ಅರ್ಧ ಫಲಾನುಭವಿಗಳನ್ನ ಪೆಂಡಿಂಗ್ ಉಳಿಸ್ಕೊಳ್ತಾರೆ. ಸೊ ಹಾಗಾಗಿ ಹಣ ಬಂದು ಜಮಾ ಆಗಿಲ್ಲ ಇನ್ನೂ ಕೂಡ. ಇನ್ನು 15ರಿಂದ 20 ದಿನದ ಒಳಗಡೆ ನಾವು ಹಣ ಜಮಾ ಮಾಡ್ತೀವಿ ಅಂತ ಮಾಹಿತಿ ಬಂದಿರುವಂತದ್ದು. ಸೊ ಸ್ವಲ್ಪ ವೇಟ್ ಮಾಡ್ಬೇಕಾಗುತ್ತೆ ನೀವು. ನೆಕ್ಸ್ಟ್ ಇವಾಗ 30ನೇ ಕಂತಿನ ಹಣನೇ ನಮಗೆ ಬಂದಿಲ್ಲ ಅಂತ ಯಾರೆಲ್ಲ ಹೇಳ್ತಾ ಇದ್ರಿ, ಸೊ ಅವ್ರಿಗೆ ಬಿಡುಗಡೆ ಮಾಡಿದೀವಿ ಅನ್ನುವಂತಹ ಮಾಹಿತಿ ಬಂದಿದೆ. ಒಂದ್ಸಲ ನೀವು ಚೆಕ್ ಮಾಡ್ಕೊಂಡು ನೋಡಿ. ಸೊ 31 ಬಂದಿದ್ಯಾ ಅಥವಾ 30 ಬಂದಿದ್ಯಾ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ನೀವು ಮಿಸ್ ಮಾಡದೆ ಕಮೆಂಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನೆಕ್ಸ್ಟ್ ಅನ್ನಭಾಗ್ಯ ಯೋಜನೆ BPL ರೇಷನ್ ಕಾರ್ಡ್ ದಾರರ ಒಂದು ಆದಾಯ ಮಿತಿಯನ್ನ ಹೆಚ್ಚಿಸ್ತಾರಂತೆ. ಸೊ ಇದು ನಿಜಾನಾ ಅಂತ ಕೇಳ್ತಾ ಇದ್ರಿ ಕೆಲವಷ್ಟು ಜನ. ಸೊ ಖಂಡಿತವಾಗ್ಲೂ ಹೌದು. 3 ಲಕ್ಷಕ್ಕೆ ನಿಲ್ಲಿಸಬೇಕು. ಸೊ ಇವಾಗ ನೋಡಿದಿರಾ, ಮೊದಲೆಲ್ಲ 1,20,000ಕ್ಕಿಂತ ಒಳಗಡೆ ಇರಬೇಕಾಗಿತ್ತು ಆದಾಯ ಮಿತಿ. ಅಂತವ್ರಿಗೆ ಮಾತ್ರ BPL ಕಾರ್ಡ್ ಇಶ್ಯೂ ಆಗ್ತಿದ್ದಂತದ್ದು. ಬಟ್ ಇವಾಗ 3 ಲಕ್ಷಕ್ಕೆ ಏರಿಕೆ ಮಾಡಬೇಕು ಅಂತ ಏನ್ ಮಾಡ್ತಾ ಇದ್ದಾರೆ, ಇಲ್ಲಿ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಅಫಿಷಿಯಲ್ ಆಗಿ ಇನ್ನೂ ಕೂಡ ಅನೌನ್ಸ್ ಮಾಡಿಲ್ಲ. ಸೊ ಈ ಒಂದು ಮಾಹಿತಿ ಏನಾಗ್ತಾ ಇದೆ, ಚರ್ಚೆ ಆಗ್ತಾ ಇದೆ. ಸೊ ಇನ್ನೂ ಕೂಡ ಆಯೋಗ ಸರ್ಕಾರಕ್ಕೆ ಒಂದು ಶಿಫಾರಸ್ ಮಾಡಿದ್ದಾರೆ ಅಷ್ಟೇ. ಸೊ ಹಾಗಾಗಿ ಚರ್ಚೆಯಲ್ಲಿದೆ. ಅದೇನಾದ್ರೂ ಅಫಿಷಿಯಲ್ ಆಗಿ ಹೇಳಿದ್ರು ಅಂತ ಅಂದ್ರೆ ಖಂಡಿತವಾಗ್ಲೂ ಕೂಡ ನಿಮಗೆ ತಿಳಿಸ್ಕೊಡ್ತೀವಿ. ಸೊ ಈ ರೀತಿ 3 ಲಕ್ಷಕ್ಕೆ ಏನಾದ್ರೂ ಆದಾಯ ಮಿತಿಯನ್ನ ನಿಲ್ಲಿಸುದು ಅಂತ ಅಂದ್ರೆ ಎಷ್ಟೊಂದು ಫಲಾನುಭವಿಗಳಿಗೆ, ಎಷ್ಟೊಂದು ಜನರಿಗೆ BPL ರೇಷನ್ ಕಾರ್ಡ್ ಅನ್ನ ಪಡೆಯುವಂತಹ ಒಂದು ಅವಕಾಶ ಸಿಗುತ್ತೆ ಅಂತಾನೆ ಹೇಳ್ಬೋದು. ಸೊ ಇದನ್ನ ಬಿಟ್ರೆ ಇವಾಗ ಅನ್ನಭಾಗ್ಯ ಯೋಜನೆ ಬಗ್ಗೆ ಮಾಹಿತಿಯನ್ನ ಕೊಡ್ತೀನಿ. ಇಂದಿರಾ ಕಿಟ್ ಬಗ್ಗೆನೂ ಕೂಡ. ಸೊ 4.42 ಕೋಟಿ ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಫಲಾನುಭವಿಗಳು ಇರುವಂತದ್ದು. ಸೊ ಈ ಒಂದು ಇಂದಿರಾ ಕಿಟ್ ಅನ್ನ ಯಾವಾಗ ವಿತರಣೆ ಮಾಡ್ತಾರೆ, ಸೊ ಇದ್ರ ಬಗ್ಗೆ ಅತಿ ಹೆಚ್ಚು ಕಮೆಂಟ್ಗಳು ಬರ್ತಾ ಇತ್ತು ಮೊದಲೆಲ್ಲ. ಸೊ ಯಾವಾಗ ಅಂತಂದ್ರೆ ಆಲ್ಮೋಸ್ಟ್ 3-4 ತಿಂಗಳಿಂದನೂ ಕೂಡ ಹೇಳ್ತಾನೆ ಇದ್ದಾರೆ ವಿತರಣೆ ಮಾಡ್ತೀವಿ ಅಂತ, ಇನ್ನೂ ಕೂಡ ಬರಲೇ ಇಲ್ವಲ್ಲ ಅಂತ ಕೇಳ್ತಾ ಇದ್ರೆ, ಇನ್ನ 3 ತಿಂಗಳ ಒಳಗಡೆ ಈ ಒಂದು ಇಂದಿರಾ ಕಿಟ್ ಅನ್ನ ವಿತರಣೆ ಮಾಡ್ತೀವಿ. ಒಂದು ವೇಳೆ ಈ ಒಂದು ಇಂದಿರಾ ಕಿಟ್ ಅನ್ನ ವಿತರಣೆ ಮಾಡೋದಕ್ಕಾಗ್ಲಿಲ್ಲ ಅಂತ ಅಂದ್ರೆ ಮೊದಲು ಯಾವ ರೀತಿ ಅಮೌಂಟ್ ಅನ್ನ ಹಾಕ್ತಾ ಇದ್ರು, ಸೊ ಅದೇ ರೀತಿ ಹಾಕುವಂತಹ ಚಾನ್ಸಸ್ ಕೂಡ ಇದೆ. ಸೊ ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ಚಾನ್ಸಸ್ ಇದೆ. ಇಂದಿರಾ ಕಿಟ್ ಇನ್ನು ಕ್ಯಾನ್ಸಲ್ ಆಗಿಲ್ಲ. ಒಂದು ವೇಳೆ ಆಗ್ಲಿಲ್ಲ ಅಂತಂದ್ರೆ ಹಣವನ್ನ ಜಮಾ ಮಾಡುವಂತಹ ಒಂದು ಚಾನ್ಸಸ್ ಇರುವಂತದ್ದು. ಸೊ ಹಾಗಾಗಿ ಇನ್ನ 3 ತಿಂಗಳ ಒಳಗಡೆ ನಾವು ಇಂದಿರಾ ಕಿಟ್ ಅನ್ನ ವಿತರಣೆ ಮಾಡ್ತೀವಿ ಅಂತ ನಮ್ಮ ಆಹಾರ ಸಚಿವರೇ ಹೇಳಿರುವಂತದ್ದು. ಆಮೇಲೆ ಇವಾಗ ಎಲ್ಲರೂ ಕೂಡ ನೋಡಿದಿರಾ, ಸೊಸೈಟಿಯಲ್ಲಿ ಏನಾಗ್ತಾ ಇತ್ತು ಅಂತ ಅಂದ್ರೆ ಟೈಮಿಂಗ್ಸ್ ಕೊಡೋರು. ಸೊ ಇಂಥ ಟೈಮಿಂಗ್ ಬಂದು ನೀವು ಅಕ್ಕಿಯನ್ನ ತೆಗೆದುಕೊಂಡು ಹೋಗಬೇಕು, ಪಡಿತರ ತಗೊಂಡು ಹೋಗಬೇಕು ಅಂತ ಟೈಮಿಂಗ್ಸ್ ಹೇಳೋರು. ಬಟ್ ಇವಾಗ ಆ ಟೈಮಿಂಗ್ಸ್ ಅನ್ನು ಕೂಡ ಚೇಂಜ್ ಮಾಡಿದ್ದಾರೆ. ಬೆಳಗ್ಗೆ 6 ಗಂಟೆಯಿಂದ ನೈಟ್ 10 ಗಂಟೆವರೆಗೂ ಕೂಡ ನೀವು ಆ ಒಂದು ಮಧ್ಯ ಟೈಮಿಂಗ್ಸ್ ಅಲ್ಲಿ ಯಾವಾಗ ಬೇಕಿದ್ರು ನೀವು ಹೋಗ್ಬಿಟ್ಟು ಪಡಿತರವನ್ನ ಪಡೆದುಕೋಬಹುದು. ಇದರಲ್ಲಿ ಯಾವುದೇ ರೀತಿಯಾದಂತಹ ಚೇಂಜಸ್ ಇರೋದಿಲ್ಲ. ಇನ್ಮೇಲೆ ಈ ಒಂದು ರೂಲ್ಸ್ ಅಪ್ಲೈ ಆಗುತ್ತೆ ಅಂತಾನೆ ಹೇಳ್ಬೋದು. ಒಂದು ವೇಳೆ ನಿಮ್ಮ ಸೊಸೈಟಿಯಲ್ಲಿ ಏನಾದ್ರೂ ಅವರು ಅಕ್ಕಿ ಕೊಡುವಂತವರು ಏನಾದ್ರೂ ಕಿರಿಕ್ ಮಾಡಿದ್ರು, ಅಥವಾ ನೀವು ಕರೆದ ಟೈಮಿಗೆ ಏನಾದ್ರೂ ಕ್ಲೋಸ್ ಆಗಿತ್ತು, ಸೊ ಆ ಟೈಮಿಗೆ ಬನ್ನಿ ಈ ಟೈಮಿಗೆ ಬನ್ನಿ ಅಂತ ಹೇಳಿದ್ರು, ಸೊ ಈ ರೀತಿ ಏನಾದ್ರೂ ಪ್ರಾಬ್ಲಮ್ ಆಯ್ತು ಅಂತ ಅಂದ್ರೆ ನೀವು ಸಹಾಯವಾಣಿ ಅಂತ ನಂಬರ್ ಇರುತ್ತೆ. ಸೊ ಈ ಒಂದು ನಂಬರ್ಗೆ ಕಾಲ್ ಮಾಡಿಬಿಟ್ಟು ನಿಮ್ಮ ಒಂದು ಪ್ರಾಬ್ಲಮ್ಸ್ ಗಳನ್ನ ತಿಳಿಸಬಹುದು ಅವ್ರಿಗೆ. ಸೊ ಆ ಒಂದು ನಂಬರ್ ಬಂದ್ಬಿಟ್ಟು 1967. ಈ ಒಂದು ನಂಬರ್ಗೆ ನೀವು ಕರೆ ಮಾಡಿಬಿಟ್ಟು ನಿಮ್ಮ ದೂರನ್ನ ಬೇಕಿದ್ರೆ ನೀಡಬಹುದು. ಸೊ ಇವಾಗ ಏನಂತ ಅಂದ್ರೆ ಕೆಲವೊಂದು ಸೊಸೈಟಿಗಳಲ್ಲಿ, ಸೊ ಎಲ್ಲಾ ಕಡೆನೂ ಕೂಡ ಕಾಳಸಂತೆಗಳಿಗೆ ಅಕ್ಕಿ ಮಾರಾಟ ಆಗ್ತಾ ಇದೆ. ಸೊ ಇದನ್ನೆಲ್ಲ ಅವಾಯ್ಡ್ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಗಳು ಹರಿದಾಡ್ತಾ ಇತ್ತು. ಸೊ
ಇದಕ್ಕೆ ಇವಾಗ ಸರ್ಕಾರ ಹೊಸ ಹೊಸ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದೆ. ಅದೇನಂತ ನಾನು ತಿಳಿಸ್ಕೊಡ್ತೀನಿ ನೋಡಿ. ಪಡಿತರ ಗೋದಾಮಿಗೆ ಸಿಸಿಟಿವಿಯನ್ನ ಅಳವಡಿಕೆ ಮಾಡ್ತಾ ಇರುವಂತದ್ದು. ಸೊ ಈಗ ಸಿಸಿಟಿವಿ ಕಣ್ಗಾವಲಲ್ಲಿ ಇವಾಗ ಪಡಿತರ ಗೋದಾಮು ಇರುತ್ತೆ ಅಂತಾನೆ ಹೇಳ್ಬೋದು. ಇದನ್ನ ಬಿಟ್ರೆ ಎರಡನೇದಾಗಿ ಪಡಿತರ ವಾಹನಕ್ಕೂ ಕೂಡ GPS ಅನ್ನ ಅಳವಡಿಕೆ ಮಾಡ್ತಾರೆ. ಸೊ ಇವಾಗ ವಾಹನ ಎಲ್ಲಿ ಹೋಗ್ತಾ ಇದೆ, ಸೊ ಯಾವ ರೂಟ್ ಅಲ್ಲಿ ಇದೆ, ಯಾವ ಕಡೆ ತಿರುಗುತ್ತೆ, ಟರ್ನ್ ಆಗುತ್ತೆ, ಸೊ ಪ್ರತಿಯೊಂದು ಕೂಡ ಗೊತ್ತಾಗುತ್ತೆ GPS ಏನಾದ್ರು ಅಳವಡಿಕೆ ಮಾಡಿದ್ರೆ. ಸೊ ಇದನ್ನು ಕೂಡ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಇವಾಗ ಮೂರನೇದಾಗಿ ರಾಜ್ಯ ಮಟ್ಟದ ಕಮಾಂಡ್ ಅಂಡ್ ಕಂಟ್ರೋಲ್ ರೂಮ್ ಗಳನ್ನ ಸ್ಥಾಪನೆ ಮಾಡ್ತಾರೆ ಅಂತ ಅಂದ್ರೆ ಒಂದು ಎಲ್ಲಾ ಒಂದು ಕಂಟ್ರೋಲ್ ಏನಿರುತ್ತೆ ಸೊ ಆ ರೀತಿಯಾಗಿ ಕಂಟ್ರೋಲ್ ಮಾಡೋದಕ್ಕೆ ಇಲ್ಲಿ ಏನ್ ಮಾಡ್ತಾರೆ, ಕಮಾಂಡ್ ಅಂಡ್ ಕಂಟ್ರೋಲ್ ರೂಮ್ ಗಳನ್ನ ಸ್ಥಾಪನೆ ಮಾಡ್ತಾರೆ ಪ್ರತಿ ರಾಜ್ಯ ಮಟ್ಟದಲ್ಲಿ ಅಂತ ಇಲ್ಲಿ ಸರ್ಕಾರ ಮುಂದಾಗಿರುವಂತದ್ದು. ಸೊ ಇವಾಗ ಇಷ್ಟು ಚೇಂಜಸ್ ಗಳನ್ನ ಮಾಡೋದಕ್ಕೆ ನಮ್ಮ ಸರ್ಕಾರ ಸಿದ್ಧತೆಯನ್ನ ಮಾಡ್ಕೊಳ್ತಿರುವಂತದ್ದು. ಎಲ್ರಿಗೂ ಕೂಡ ಗೊತ್ತೇ ಇದೆ, ಕೇಂದ್ರ ಸರ್ಕಾರದ ಕಡೆಯಿಂದ 5 kg, ರಾಜ್ಯ ಸರ್ಕಾರದ ಕಡೆಯಿಂದ 5 kg. ಅದರಲ್ಲಿ ಕೇಂದ್ರ ಕೊಡ್ತಿರೋದೇನಂದ್ರೆ 2 kg ಅಕ್ಕಿ, 3 kg ರಾಗಿ. ರಾಜ್ಯ ಕೊಡ್ತಿರೋ ರೇಷನ್ ಬಂದ್ಬಿಟ್ಟು 5 kg ಅಕ್ಕಿ. ಸೊ ಏನಾದ್ರೂ ಇವಾಗ ಇಂದಿರಾ ಕಿಟ್ ವಿತರಣೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ಆ ಒಂದು 5 kg ಅಕ್ಕಿ ಹೊರತುಪಡಿಸ್ಬಿಟ್ಟು ಕಾಳು ಬೇಳೆಗಳನ್ನ, ದಿನಸಿ ಕಿಟ್ ಅನ್ನ ಕೊಡ್ತಾರೆ ಅಂತಾನೆ ಹೇಳ್ಬೋದು. ಈ ಒಂದು ಎಲ್ಲಾ ಮಾಹಿತಿಗಳು ಇಷ್ಟ ಆಯ್ತು ಅಂತ ತಿಳ್ಕೊಂಡು, ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನೂ ಕೂಡ ಫಾಲೋ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ಪ್ಲೀಸ್ ಬೇಗ ಬೇಗ ಮಾಡ್ಕೊಳ್ಳಿ. ಯಾರಿಗೆಲ್ಲ ಇನ್ನೇನಾದ್ರೂ ಡೌಟ್ ಇತ್ತು ಅಂತ ಅಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಫಾಲೋ ಫಾರ್ ಮೋರ್. ಬೈ ಬೈ.